ಇಂದು ಕನ್ನಡದ ಮತ್ತು ಕರ್ನಾಟಕದ ಮೊದಲುಗಳು ಅದ್ರ ಬಗ್ಗೆ ಮಾತನಾಡೋಣ. ರಸಪ್ರಶ್ನೆಗಳ ಕಾರ್ಯಕ್ರಮವನ್ನು ಒಂದು ವಾಕ್ಯದಲ್ಲಿ ಕರ್ನಾಟಕದಲ್ಲಿ ಮೊದಲುಗಳು ಯಾವುದಿದೆ, ಕನ್ನಡದಲ್ಲಿ ವಿಶೇಷವಾದಂಥ ಸಾಮಾನ್ಯ ಜ್ಞಾನದ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಸಾಮಾನ್ಯ ಜ್ಞಾನವನ್ನು ಉಂಟು ಮಾಡತಕ್ಕಂಥ ಪ್ರಶ್ನೆಗಳಿಗೆ ನಾವು ಆದ್ಯತೆ ಕೊಡೋಣ. ರಸಪ್ರಶ್ನೆಗಳ ಕಾರ್ಯಕ್ರಮ. ಈಗ ನೋಡಿ, ಕರು ಪ್ಲಸ್ ನಾಡು ಕರ್ನಾಡು ಕನ್ನಡ ಆಯಿತು. ಮತ್ತೆ ಕರು ಅಂತ ಹೇಳಿದ್ರೆ ಕರು ಅಂದರೆ ಕಪ್ಪು ಮಣ್ಣಿನ ಪ್ರದೇಶ. ಹಾಗೆಯೇ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರ್ತಕ್ಕಂಥ ಕರ್ನಾಟಕ ಪ್ರದೇಶ. ಹಾಗಾಗಿ ಕರು ಪ್ಲಸ್ ನಾಡು ಕರ್ನಾಡು ಕನ್ನಡ ಆಯಿತು. ಈಗ ನೀವೆಲ್ಲ ಇದರ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ. ಕರ್ನಾಟ ಅನ್ನೋ ಶಬ್ದ ಮೊದಲು ನಮಗೆ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈಗ ನೀವು ನಿಮಗೆ ಕುತೂಹಲ ಇರತಕ್ಕಂಥ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರೆ ನಿಮಗೆ ಉತ್ತರ ಗೊತ್ತಿದ್ರೆ ಉತ್ತರ ಹೇಳ್ಬೋದು, ಇಲ್ಲಾಂದ್ರೆ ನಾನು ಅದಕ್ಕೆ ಉತ್ತರ ಹೇಳ್ತಾ ಹೋಗ್ತೀನಿ. ಇದು ಕೂಡ ರಸಪ್ರಶ್ನೆಗಳ ಕಾರ್ಯಕ್ರಮ. ಯಾರ್ಯಾರು ಒಂದೊಂದು ಪ್ರಶ್ನೆ ಕೇಳ್ತಾ ಹೋಗಿ. ಕನ್ನಡದ ಮೊದಲ ಪದ ಯಾವುದು ಅಂತ ಕೇಳ್ತಾರೆ. ಯಾವುದು ಕನ್ನಡದ ಮೊದಲ ಪದ ಗೊತ್ತಿದೆಯಾ? ಇಲ್ಲ. ಇನ್ಯಾವುದಿದೆ ಹೇಳಿ? ಇಸಿಲ. ಇಸಿಲ ಅಂತ ಹೇಳಿದ್ರೆ ಕನ್ನಡದ ಮೊಟ್ಟ ಮೊದಲ ಪದ ಇಸಿಲ. ಇಸಿಲ ಅಂತ ಹೇಳಿದ್ರೆ ಕೋಟೆಯೊಳಗಿನ ಊರು. ಮುಂದಿನ ಪ್ರಶ್ನೆ ಯಾವುದಾದ್ರಿದೆಯಾ? ಕನ್ನಡಕ್ಕೆ ಬಂದಿರತಕ್ಕಂಥ ಜ್ಞಾನಪೀಠಗಳ ಹೆಸರು ಅಂತ ಹೇಳಿ. ಎಷ್ಟು ಬಂದಿದೆ ಕನ್ನಡಕ್ಕೆ ಜ್ಞಾನಪೀಠ? 8 ಜ್ಞಾನಪೀಠವನ್ನು ಕನ್ನಡ ಭಾಷೆ ಪಡ್ಕೊಂಡಿದೆ. ಮೊದಲ ಜ್ಞಾನಪೀಠ ಯಾರು ಸಿಕ್ಕಿದೆ? ಕುವೆಂಪು ಅವರಿಗೆ. ರಾಷ್ಟ್ರಕವಿ ಕುವೆಂಪು ಅವರಿಗೆ ಮೊದಲ ಜ್ಞಾನಪೀಠ ಸಿಕ್ಕಿದೆ. ಯಾವ ಕೃತಿಗೆ ಜ್ಞಾನಪೀಠ ಸಿಕ್ತು? ಮೊದಲ ಜ್ಞಾನಪೀಠ ಕನ್ನಡಕ್ಕೆ ಶ್ರೀ ರಾಮಾಯಣ ದರ್ಶನಂ ಅನ್ನೋ ಮಹಾ ಛಂದಸ್ಸಿನಲ್ಲಿ ರಚನೆಯಾಗಿರ್ತಕ್ಕಂಥ ಮಹಾಕಾವ್ಯಕ್ಕೆ ಜ್ಞಾನಪೀಠ ಸಿಕ್ಕಿದೆ. ಎರಡನೇ ಕವಿ ಯಾರಿಗೆ ಜ್ಞಾನಪೀಠ ಸಿಕ್ತು? ಎರಡನೇ ಕವಿ ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೆ ಜ್ಞಾನಪೀಠ ಸಿಕ್ಕಿದೆ. ಅವರ ಯಾವ ಕೃತಿಗೆ ಜ್ಞಾನಪೀಠ ಸಿಕ್ಕಿದೆ? ನಾಲ್ಕು ತಂತಿ. ನಾನು ನೀನು ನಾನು ನಾಲ್ಕೇ ನಾಲ್ಕು ತಂತಿ ಅಂತ ಬರೀತಾರಲ್ಲ, ಶಬ್ದಗಾವಲಿಗ ಅಂತ ಕರೀತಾರೆ ಬೇಂದ್ರೆ ಅವರನ್ನ. ಮಾತೃಭಾಷೆ ಮರಾಠಿ ಆದರೂ ಕೂಡ ಕನ್ನಡದಲ್ಲಿ ಅತ್ಯುನ್ನತವಾದಂಥ ಸಾಹಿತ್ಯವನ್ನು ರಚನೆ ಮಾಡಿ ಎರಡನೇ ಜ್ಞಾನಪೀಠಕ್ಕೆ ಅವರು ಅಂದರೆ ಎರಡನೇ ಜ್ಞಾನಪೀಠವನ್ನು ಪಡ್ಕೊಂಡಂಥ ಮಹಾಕವಿಯರು. ಮುಂದಿನ ಪ್ರಶ್ನೆ, ಮೂರನೇ ಜ್ಞಾನಪೀಠ ಯಾವುದು ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ, ಮೂರನೇ ಜ್ಞಾನಪೀಠ ಯಾರು ಸಿಗ್ತಪ್ಪ ಕನ್ನಡದಲ್ಲಿ? ಶಿವರಾಮ ಕಾರಂತ ಅಲ್ಲ, ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಅಂತ ಕರೀತಾರೆ ಅವರನ್ನ. ಶಿವರಾಮ ಕಾರಂತರ ಯಕ್ಷಗಾನ ಕೃತಿಗಳನ್ನ ಅತ್ಯುನ್ನತ ಮಟ್ಟದಲ್ಲಿ ಕರೀತಾರೆ. ಆಮೇಲೆ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಅನ್ನೋ ಕೃತಿಗೆ ಕಾದಂಬರಿಗೆ ಅವರಿಗೆ ಜ್ಞಾನಪೀಠ ಸಿಗ್ತದೆ. ಮುಂದೆ ಯಾರಿಗೆ ಜ್ಞಾನಪೀಠ ಸಿಗ್ತದೆ ಕನ್ನಡದಲ್ಲಿ? ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ. ಯಾರನ್ನ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ? ಮಾಸ್ತಿ, ಕನ್ನಡದ ವಾಸ್ತಿ ಅಂತ ಕರಿತೀವಲ್ವಾ. ಹಾಗಾಗಿ ಮಾಸ್ತಿ ಅವರಿಗೆ ಅವರ ಚಿಕ್ಕವೀರ ರಾಜೇಂದ್ರನ ಐತಿಹಾಸಿಕ ಕಾದಂಬರಿಗೆ ಜ್ಞಾನಪೀಠ ಸಿಗ್ತದೆ. ಆಮೇಲೆ ಯಾರಿಗೆ ಸಿಗ್ತದೆ? ಯು ಆರ್ ಅನಂತಮೂರ್ತಿ, ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅವರ ಪೂರ್ಣ ಹೆಸರು. ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಸಿಗುತ್ತೆ. ಅದರಲ್ಲೂ ಕಾದಂಬರಿ ಕ್ಷೇತ್ರದಲ್ಲಿ ಹೆಚ್ಚು ಹೆಸರನ್ನು ಮಾಡ್ತಾರೆ. ಮುಂದೆ ಗಿರೀಶ್ ಕಾರ್ನಾಡ್ ಅಲ್ಲ, ಗಿರೀಶ್ ಕಾರ್ನಾಡ್ ನಾಟಕ ಸಾಹಿತ್ಯದಲ್ಲಿ ಹೆಚ್ಚು ಹೆಸರು ಮಾಡ್ತಾರೆ. ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಸಿಗುತ್ತೆ. ನಂತರ 8ನೇ ಜ್ಞಾನಪೀಠ ಚಂದ್ರಶೇಖರ ಕಂಬಾರ ಅವರಿಗೆ ಆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಸಿಗುತ್ತೆ. ಮುಂದೆ ಎರಡು ಪ್ರಶ್ನೆ ಕೇಳ್ತೀರಾ? ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಅನ್ನೋದು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಹಳ್ಳಿ, ಅಲ್ಲಿ ದೊರೆತಂಥ ಶಾಸನ. ಇದನ್ನ ಹಲ್ಮಿಡಿ ಶಾಸನ ಅಂತ ಕರಿತೀವಿ. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ. ಮುಂದೆ ಪ್ರಶ್ನೆ ಏನಾಗುತ್ತೆ? ಕನ್ನಡದಲ್ಲಿರ್ತಕ್ಕಂಥ ಒಟ್ಟು ವರ್ಣಗಳು ಎಷ್ಟಿದೆಪ್ಪ? ಕನ್ನಡದಲ್ಲಿ ಒಟ್ಟು ವರ್ಣಗಳು ಎಷ್ಟಿದೆ? 49 ವರ್ಣಗಳಿದೆ. ಆಂಗ್ಲ ಭಾಷೆಯಲ್ಲಿ ಎಷ್ಟಿದೆ? 26 ಇದೆ. ಕನ್ನಡದಲ್ಲಿ ಎಷ್ಟಿದೆ? 49. ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಯಾವುದು? ಕನ್ನಡದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಯಾವುದು? ಕರ್ನಾಟಕದ ಮೊದಲಿಗೆ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. ಕನ್ನಡದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಹಂಪಿ ವಿಶ್ವವಿದ್ಯಾನಿಲಯ. ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ ಯಾವಪ್ಪ? ಕರ್ನಾಟಕದ ಮೈಸೂರು. ಕನ್ನಡದ ವಿಶ್ವವಿದ್ಯಾನಿಲಯ ಹಂಪಿ ವಿಶ್ವವಿದ್ಯಾನಿಲಯ. ಏನಾದ್ರು ಪ್ರಶ್ನೆಗಳಿದೆಯಾ? ಕನ್ನಡದ ಮೊಟ್ಟ ಮೊದಲ ಗದ್ಯ ಗ್ರಂಥ. ಕನ್ನಡದಲ್ಲಿ ಮೊಟ್ಟ ಮೊದಲು ನಮಗೆ ಸಿಕ್ಕಂತ ದೊರಕಿದಂತ ಗದ್ಯ ಗ್ರಂಥ ಯಾವುದು ಹೇಳ್ತೀರಾ? ಬಡ್ಡಾರಾಧನೆ, ವೃದ್ಧರ ಆರಾಧನೆ ಅಂತ ಕರೀತಾರೆ ಅದನ್ನ. ಜೈನ ಯತಿಗಳ ಕಥೆ, ಅಹಿಂಸಾತ್ವವನ್ನು ಬೋಧನೆ ಮಾಡತಕ್ಕಂಥ ಗ್ರಂಥ. 19 ಕಥೆಗಳಿದೆ ಅದರಲ್ಲಿ ಬಡ್ಡಾರಾಧನೆ. ಹಾಗಾಗಿ ಕನ್ನಡದ ಮೊಟ್ಟ ಮೊದಲ ಗದ್ಯ ಗ್ರಂಥ ಯಾವುದು? ಬಡ್ಡಾರಾಧನೆ. ಮುಂದೆ ಏನಾದ್ರು ಪ್ರಶ್ನೆಗಳಿದೆಯಾ? ಷಟ್ಪದಿಯ ಬ್ರಹ್ಮ. ಷಟ್ಪದಿ ಅಂದ್ರೆ ಏನು? ಷಟ್ ಅಂದ್ರೆ 6, ಪದಿ ಅಂದ್ರೆ ಪಾದ. 6 ಸಾಲಿನ ಪದ್ಯವನ್ನು ನಾವೇನಂತ ಕರಿತೀವಿ? ಷಟ್ಪದಿ ಅಂತ ಕರಿತೀವಿ. ಕನ್ನಡದಲ್ಲಿ ಭಾಮಿನಿ ಷಟ್ಪದಿ ತುಂಬಾ ಸುಪ್ರಸಿದ್ಧಿ ಅಂತಂದ್ರೆ ಹೆಸರನ್ನ ಪಡ್ಕೊಂಡು ಕುಮಾರವ್ಯಾಸ
ಕುಮಾರವ್ಯಾಸ. ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿ ಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣತರ ಅಲಂಕಾರ, ಕಾವ್ಯಕ್ಕೆ ಗುರಿಯದರು ಕುಮಾರವ್ಯಾಸ ಭಾರತವನ್ನು ರಚಿಸಿದ ಅಂತ ಹೇಳಿ ಷಟ್ಪದಿಯಲ್ಲಿ ಕುಮಾರವ್ಯಾಸ ಭಾರತವನ್ನು ರಚಿಸಿದರೆ ಸ್ವರೂಪಗಳನ್ನೆಲ್ಲ ಹೆಚ್ಚುಪಡಿಸ್ತಾರೆ. ಮುಂದಿನ ಪ್ರಶ್ನೆ, ಕುವೆಂಪು ಅವರ ಪೂರ್ಣ ಹೆಸರೇನು? ಎಲ್ಲ ಮೊದಲುಗಳನ್ನ ಪಡ್ಕೊಂಡಂತ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಮೊದಲ ಕರ್ನಾಟಕ ರತ್ನ, ಮೊದಲ ಜ್ಞಾನಪೀಠ, ಹೀಗೆ ಎಲ್ಲ ಮೊದಲುಗಳಿಗೆ ಭಾಜನರಾದಂಥ ಭಾರತೀಯ ಸಾಹಿತ್ಯಗಳಲ್ಲೇ ಹೆಚ್ಚು ಹೆಸರನ್ನ ಪಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಕುವೆಂಪು ಅವರು. ಕುವೆಂಪು ಅವರ ಪೂರ್ಣ ಹೆಸರು ಅಂದ್ರೆ ಹುಬ್ಬಳ್ಳಿ ವೆಂಕಟಪ್ಪ ಉಡಾಪ. ಆಧುನಿಕ ಸರ್ವಜ್ಞ ಯಾವುದು? DVG ಅವರನ್ನ ನಾವು ಆಧುನಿಕ ಸರ್ವಜ್ಞ ಅಂತ ಕರಿತೀವಿ. ಅವರ ಸುಪ್ರಸಿದ್ಧವಾದಂಥ ಕೃತಿ ಯಾವುದು? ಮೌಹಿಮ್ಮನ ಕಗ್ಗ. ನಗುವ ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ